ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಕೋವಿಡ್ ಹಗರಣದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೇರಿ 5 ವಿರುದ್ಧ ಎಫ್ಐಆರ್ ಆಗಿದೆ. ಕೋವಿಡ್ ಕಿಟ್ ಖರೀದಿಯಲ್ಲಿ ಭಾರೀ ಅವ್ಯವಹಾರದ ಆರೋಪ ಕೇಳಿಬಂದಿತ್ತು. ಸರ್ಕಾರಕ್ಕೆ ಮೈಕಲ್ ಡಿ ಖುನ್ನಾ ಅವರ ವರದಿ ಕೂಡ ಸಲ್ಲಿಕೆಯಾಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಬ್ ಕಮಿಟಿ ಕೂಡ ರಚನೆಯಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಇಲ್ಲಿ ಬಿಜೆಪಿ ನಾಯಕರಿಗೆ ಸಾಕಷ್ಟು ರೀತಿಯಾದಂಥ ಡವಡವ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು, ಸುಧಾಕರ್ ಅವರು, ಶ್ರೀರಾಮುಲು ಅವರು, ಈ 3 ಜನ ಏನಿದ್ದಾರೆ ಇವರ ಮೇಲೆ ಗಂಭೀರವಾದಂಥ ಆರೋಪಗಳು ಬಂದಿತ್ತು. ಯಾಕಂದರೆ ಆ ಟೈಮ್ನಲ್ಲಿ ಅವರು CM ಆಗಿದ್ದರು. ಇವರಿಬ್ಬರು, ಒಬ್ಬರು ವೈದ್ಯಕೀಯ, ಇನ್ನೊಬ್ಬರು ಆರೋಗ್ಯ ಸಚಿವರಾಗಿದ್ದರು. ಹಾಗಾಗಿನೇ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ N95 ಮಾಸ್ಕ್ ಏನಿದೆ ನಿಯಮ ಬಾಹಿರವಾಗಿ ಖರೀದಿಯನ್ನು ಮಾಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟ ಮಾಡಿದ್ದಾರೆ ಅನ್ನುವಂಥ ಆರೋಪ ಮತ್ತು ಆ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಖುನ್ನಾ ಅವ್ರದ್ದು. ಹಾಗಾಗಿ ತನಿಖೆ ಆಗಬೇಕು. ಪ್ರಾಸಿಕ್ಯೂಷನ್ಗೂ ಕೂಡ ಈಗ ಅವರ ಅನುಮತಿಯನ್ನು ಕೇಳಿದ್ದಾರೆ. ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಗಿರೀಶ್ ಹಾಗೆ ರಘು GP ಮುನಿರಾಜ್ ಲಾಜ್ ಎಕ್ಸ್ಪೋರ್ಟ್ ಮೇಲೆ ಎಫ್ಐಆರ್ ಆಗಿದೆ. ಇನ್ನು ಪ್ರುಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸೇರಿ ಹಲವರ ವಿರುದ್ಧ ಈಗ ತನಿಖೆ ಆಗ್ತಾ ಇದೆ. ಬಟ್ ಈಗ SIT ತನಿಖೆ SIT ಕೂಡ ರಚನೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ವಿಧಾನಸೌಧ ಠಾಣೆ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ಬಟ್ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿರೋದ್ರಿಂದಾಗಿ ಈಗ SITನ ರಚನೆ ಮಾಡಲೇಬೇಕಾಗತ್ತೆ. ಹಾಗಾದರೆ BJP ಅವಧಿಯಲ್ಲಿ ಏನೆಲ್ಲ ಅಕ್ರಮ ಆಗಿತ್ತು? ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡದಿದ್ದರೂ ಕೂಡ ಬಿಲ್ ಮಾಡಿರುವಂಥ ಆರೋಪ ಇದೆ. ಮುಂಬೈ ಮೂಲದ 2 ಕಂಪನಿಗಳಿಗೆ ಕಾನೂನು ಬಾಹಿರವಾಗಿ ಟೆಂಡರನ್ನು ಕೊಡಲಾಗಿದೆ. ಟೆಂಡರ್ ಪಡೆದರೂ PPE ಕಿಟ್ ಮತ್ತು N95 ಮಾಸ್ಕನ್ನು ಪೂರೈಕೆ ಮಾಡಿಲ್ಲ. ಸುಮಾರು 18 ಸರ್ಕಾರಿ ಆಸ್ಪತ್ರೆಗಳಿಗೆ PPE ಕಿಟ್ಟು, ಮಾಸ್ಕ್ಗಳನ್ನು ಪೂರೈಸದೆ ವಂಚನೆ ಮಾಡಲಾಗಿದೆ. ಇದರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ನಷ್ಟದ ಆರೋಪ ಇದೆ. ಇನ್ನು 2020 ಆಗಸ್ಟ್ 18ರಂದು ಸರ್ಕಾರದ ವತಿಯಿಂದ ಆಡಳಿತಾತ್ಮಕ ಹಾಗೆ ಕಾನೂನಾತ್ಮಕವಾಗಿ 2.59 ಲಕ್ಷ N95 ಮಾಸ್ಕು, 2.59 ಲಕ್ಷ PPE ಕಿಟ್ಟನ್ನು ಖರೀದಿ ಮಾಡೋಕ್ಕೆ ಅನುಮತಿ ಕೊಟ್ಟರು. ವೈದ್ಯರು ಹಾಗೆ ವೈದ್ಯಕೀಯ ಸಿಬ್ಬಂದಿ ರಾಜ್ಯದ 17 ಸರ್ಕಾರಿ ಕಾಲೇಜುಗಳು ಹಾಗೆ 1 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳಸೋಕೆ ಅನುಮೋದನೆ ಕೊಡ್ತು. ಹಾಗೆ ನೋಡಿ, ಅನುಮೋದನೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾಯಿತು, KTPP ಕಾನೂನಿನ ಕಾಯ್ದೆಗಳನ್ನು ಪಾಲಿಸಬೇಕಾಗತ್ತೆ ಕಡ್ಡಾಯವಾಗಿ. ಆದರೆ ಆ ನಿಯಮಗಳನ್ನು ಪಾಲಿಸಿಲ್ಲ. 41.35 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸಾಮಗ್ರಿ ಖರೀದಿ ಮಾಡಬಾರ್ದು ಅಂತೇಳಿ ಷರತ್ತಿತ್ತು. ಇದರ ನಂತರ ವೈದ್ಯಕೀಯ ಶಿಕ್ಷಣ ಇಲಾಖೆಯು ಟೆಂಡರ್ನ ಕರೀತು. ಲಾಜ್ ಕೋಡ್ಸ್ ಹಾಗೆ ಸಂಸ್ಥೆಯು ಒಂದು PPE ಕಿಟ್ ಸರಬರಾಜುಗೆ ಬಿಡ್ಡನ್ನು ಪಡೆದುಕೊಳ್ಳುತ್ತೆ. ಆದರೆ ನಿಯಮವನ್ನು ಮೀರಿ ಅಕ್ರಮ ನಡೆಸಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವಂಥ ಆರೋಪ ಇದೆ. ಅಂದರೆ BJP ಸರ್ಕಾರದ ಅವಧಿಯಲ್ಲಿ ಅಲ್ಲದೆ ತುರ್ತು ಪರಿಸ್ಥಿತಿಯ ಲಾಭ ಪಡೆದು COVID-19 ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಂದಾಜು ಏನಿಲ್ಲ ಅಂತಂದರೂ ಒಟ್ಟು 167 ಕೋಟಿ ರೂಪಾಯಿ ಆರ್ಥಿಕವಾಗಿ ನಷ್ಟ ಆಗಿದೆ ಸರ್ಕಾರಕ್ಕೆ. ಎಫ್ಐಆರ್ನಲ್ಲಿ ವಿಷ್ಣು ಪ್ರಸಾದ್ ಎಲ್ಲ ಅಂಶಗಳನ್ನು ವಿವರಿಸಿದ್ದಾರೆ.